ವೆಸ್ಟರ್ನ್ ಕಲ್ಚರ್ ಆಗ್ತಾ ಇದೆ ಈಗ ಮೇಡಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು ಹೌದು, ಅದು ಬೇಕಾಗುತ್ತೆ, ಇಲ್ಲಿನ ವಾತಾವರಣಕ್ಕೆ ಬೇಕದು. ಸೊ ಇನ್ನು ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಕೊಟ್ಟರು ಚೈತ್ರ ಅವ್ರು. ಏನಪ್ಪಾ ಅಂದ್ರೆ ಫುಲ್ ಮೇಕ್ ಓವರ್. ಯಾವತ್ತು ಮೇಕಪ್ಪೇ ಹಾಕದೇ ಇರೋರು ಫುಲ್ ಮೇಕಪ್ ಎಲ್ಲ ಹಾಕೊಂಡು ಗ್ರ್ಯಾಂಡ್ ಫಿನಾಲೆಗೆ ಬಂದಾಗ ಅವ್ರೇನಾ ಅಂತ ಒಂದು ಸೆಕೆಂಡ್ ಸರ್ಪ್ರೈಸ್ ಆಗಿದ್ವಿ. ನೀವು ಫಸ್ಟ್ ಟೈಮ್ ಅವ್ರನ್ನ ಆ ಥರ ಎಲ್ಲ ಫುಲ್ ರೆಡಿಯಾಗಿ ನೋಡಿದಾಗ ನಿಮ್ ಫುಲ್ ಫ್ಲಾಟ್ ಮತ್ತೆ ಫಿದಾ ಆದ್ರೆ? ಅದೆಲ್ಲ ಇಲ್ಲ, ಇವ್ರು ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಮೇಕಪ್ ಅಂದಿದ್ರು. ಬಟ್ ಮೇಕ್ ಓವರ್ ಕರ್ಕೊಂಡು ಹೋಗಿದ್ದ ಅವರೇನೆ. ಮೇಕ್ ಓವರ್ ಮಾಡ್ಬೇಕು ಅಂತ ಮಾಡು ಅಂತ, ಮಾಡು ಯಾಕೆ ಮಾಡಬಾರ್ದು ಅಂತ ನಂದು. ಅಂದ್ರೆ ಕೆಲವ್ರು ಯಾರೋ ಒಂದು ಒಳಗಡೆ ಕಂಟೆಸ್ಟೆಂಟ್ ಕಡೆಯವ್ರು ಯಾರೋ ಒಂದಷ್ಟು ಜನ ಕಮೆಂಟ್ ಹಾಕೋರು, ಅವಳು ನೋಡು ಹಂಗಿದಾಳೆ ಹಿಂಗಿದಾಳೆ. ಸೊ ಇವ್ರು ಗುರ್ದೋಗ್ಬಿಡ್ತು, ಮೇಕಪ್ ಮಾಡಿದ್ರು ಯಾರು ಮೇಕಪ್ ಮಾಡಿ ಏನು ಇದು ಮಾಡಿದ್ರು ಎಲ್ಲರೂ ಚಂದ ಕಾಣ್ತಾರೆ, ಎಂತವ್ರಾದ್ರು. ಸೊ ಹಂಗಾಗಿ ಅವ್ರು ಅದೇ ಏನು ಅವ್ರಿಗಿಂತ ಚೆನ್ನಾಗೇ ಕಾಣ್ತೀಯ ಮೇಕಪ್ ಮಾಡಿದ್ರೆ, ಅವ್ರು ಮೇಕಪ್ ಮಾಡ್ತಾರೆ ನೀನ್ ಮಾಡಲ್ಲ ಅಷ್ಟೇ. ಸೊ ಇದೊಂದು ಮಾಡ್ದೇನೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಿಗ್ ಬಾಸ್ ಮೇಂಟೈನ್ ಮಾಡೋದು ಅಷ್ಟೇ, ಏನು ಮಾಡ್ತಿರ್ಲಿಲ್ಲ. ಫುಲ್ ಹೆಲ್ದಿ ಡಯಟ್ ಆ ಥರ ಎಲ್ಲ ಅಂದ್ರೆ ನಾವು ಊರಿಂದ ಫುಡ್ ತಿಂತೀವಿ, ಹಂಗಾಗಿ ಅದು ಹೆಲ್ದಿಯಾಗೇ ಇರುತ್ತೆ ಅಷ್ಟೇ. ನನ್ಗೆ ಡಯಟ್ ಮನೆಯಲ್ಲೇ ಫುಡ್ ತಿಂತೇವೆ, ಮನೆದೇ ಫುಡ್ ತಿಂತೀವಿ, ಹೊರಗಡೆ ಜಂಕ್ ಫುಡ್ ಎಲ್ಲ ಏನು ತಿನ್ನಲ್ವಲ್ಲ, ಆಗಿರ್ತೀವಿ ಅಷ್ಟೇ. ಸೊ ಹೊರಗಡೆ ಔಟಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದೀರಾ ಸರ್? ಟ್ರಿಪ್ ಅದಕ್ಕೋಸ್ಕರ ಅಂತೆಲ್ಲ ಹೋಗಲ್ಲ, ಎಲ್ಲಾದ್ರೂ ಈಗ ಬೆಂಗಳೂರು ಬರೋಕಿದ್ರೆ ಹತ್ರ ದೇವಸ್ಥಾನ ಸಿಕ್ಕಿದ್ರೆ ಹೋಗ್ತೀವಿ ಅಷ್ಟೇ. ಔಟಿಂಗ್ ಇಲ್ವಾ ಸರ್? ಇಲ್ಲ ನಮ್ಗೆ ಏನೋ ಪ್ರೋಗ್ರಾಮ್ ಸಿಗುತ್ತೆ ಆಚೆ ಹೋಗ್ಲಿಕ್ಕೆ ಇರುತ್ತೆ, ಅಲ್ಲಿ ಹತ್ರದ ಪ್ಲೇಸಿಗೆಲ್ಲ ಹೋಗ್ತೇವೆ. ಈಗ ಹನಿಮೂನ್ಗೂ ಕರ್ಕೊಂಡು ಹೋಗ್ಲಿಲ್ವಾ ಸರ್? ಎಲ್ಲಿ ಇಂಟರ್ವ್ಯೂನಲ್ಲೇ ಪ್ಲಾನ್ ಏನಾದ್ರು ಮಾಡಿದೀರಾ ಇಂಥ ಕಡೆ ಹೋಗ್ಬೇಕು? ಏನ್ ಪ್ಲಾನ್? ನಿಮ್ಗೆ ಆಸೆ ಇಲ್ವಾ ಹೋಗ್ಬೇಕಂತ? ನಾವು ಮನೆಯಲ್ಲೇ ಇದ್ರೆ ಆರಾಮಾಗಿ ನೆಮ್ಮದಿಯಾಗಿರ್ತೀವಿ ಅಂತ. ಸೊ ಇಬ್ರು ಅಲ್ಲೇ ಆರಾಮಾಗಿ ಮನೆಯಲ್ಲೇ ಬಿಟ್ರೆ, ಹಳ್ಳಿಯಲ್ಲಿರೋದಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಜನರು ಏನು ಅದನ್ನ ಹುಡ್ಕೊಂಡು ಹೋಗ್ತಾರೆ, ಗ್ರೀನರಿ ಅದೆಲ್ಲ ಹುಡ್ಕೊಂಡು, ನಮ್ಮ ಮನೇಲಿ ಹತ್ರನೇ ಇದೆ. ಸೊ ಎಲ್ಲೂ ಹುಡ್ಕೊಂಡು ಹೋಗೋದು ಬೇಡ ಅಂತ. ಸೊ ಫುಲ್ ನಿಮ್ಮ ಒಂದು ಚಪಾತಿ ಕತೆ ಅದನ್ನ ಕೂಡ ಹೇಳಿ. ನೀವು ಮಾಡೋ ಚಪಾತಿ ನೋಡಕ್ಕಾಗದೆ ಶ್ರೀಕಾಂತ್ ಅವರೇ ಬಂದು ಅದನ್ನ ಲಟ್ಸಿ ಚಪಾತಿ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ ಆ ಸ್ಟೋರಿ ಹೇಳಿ. ಫಸ್ಟ್ ಟೈಮ್ ಚಪಾತಿ ಮಾಡಿದ್ದವ, ಫಸ್ಟ್ ಟೈಮ್ ಚಪಾತಿ. ನಾವೆಲ್ಲೋ ಅವರೇ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲ ಅಡುಗೆ ಮಾಡ್ತಾರೆ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಚಪಾತಿ ಎಲ್ಲ ಫಸ್ಟ್ ಟೈಮ್, ಮನೆಯಲ್ಲೆಲ್ಲ ಮಾಡಿ ಫಸ್ಟ್ ಟೈಮ್. ಮಾಡ್ಲಿಕ್ಕೆ ಬರುತ್ತೆ, ಇದು ಇಲ್ಲ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ಹೆಂಗ್ ಮಾಡ್ತಾರೆ ಸರ್? ಒಳ್ಳೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ದಪ್ಪ ಆಗ್ತೀರಾ ಇಷ್ಟೆಲ್ಲ ಫುಲ್ ತಿಂದು? ಇಲ್ಲ, ನಾವು ಅಂದ್ರೆ ಫುಡ್ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನೋದು, ಅಂದ್ರೆ ತುಂಬಾ ಆಹಾರದ ಮೇಲೆ ಆಸೆ ಇಲ್ಲ, ಫುಡ್ಡಿ ಅಲ್ಲ. ಸೊ ನಿಮ್ಗೆ ಯೋಚನೆ ಇಲ್ಲ ಮೇಡಮ್, ಅವ್ರು ನೀವ್ ಏನ್ ಮಾಡ್ಕೊಟ್ರು ಖುಷಿಯಾಗಿ ತಿಂತಾರೆ? ಹಂಗೇನಿಲ್ಲ, ಸ್ವಲ್ಪ ಕಂಗಳನ್ನೆಲ್ಲ ತಿನ್ನಲ್ಲ, ಅಂದ್ರೆ ಎಣ್ಣೆ ಉಳ್ದದೆಲ್ಲ ತಿನ್ನಲ್ಲ, ಆದ್ರೆ ಯಾವ್ದಾದ್ರು ಖಾರ ಎಲ್ಲ ಆಗ್ಬಾರ್ದು, ಅವ್ರಿಗೆ ಸ್ಪೈಸಿ ಆಗಲ್ಲ, ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇದೆ, ಹಿಂಗೆ ಇರ್ಬೇಕು ಅಂತ. ಸೊ ಫುಲ್ ಎಲ್ಲ ಬರ್ಕೊಟ್ಟಿದ್ದಾರೆ, ಒಂದಿನ ಅದು ಮಾಡಿ ತಿಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಾನು ಸರಿ ಪ್ರಯೋಗಗಳೆಲ್ಲ ಮಾಡಬಾರ್ದು, ಪ್ರಯೋಗ ಮಾಡೋದಾದ್ರೆ ಹೇಳ್ಬೇಕು. ಯೂಟ್ಯೂಬ್ ನೋಡಿ ಎಲ್ಲ ಅಡುಗೆ ಮಾಡಂಗಿಲ್ಲ. ಸೊ ನಾನು ಮಾಡ್ಕೊಟ್ಟಿದ್ದೀರಾ ಮದ್ವೆ ಆದ್ಮೇಲೆ ಯೂಟ್ಯೂಬ್ ನೋಡಿ ಎಲ್ಲ ಅಡುಗೆ? ಯೂಟ್ಯೂಬ್ ನೋಡಿ ಮಾಡೋಂಥದ್ದು ಅಂದ್ರೆ ನಾನು ಸಾಮಾನ್ಯವಾಗಿ ಮಾಡ್ತೀನಿ ಅಡುಗೆ, ಹಂಗಾಗಿ ಯೂಟ್ಯೂಬ್ ನೋಡಿ ಮಾಡೋಂಥ ಅಡುಗೆ ಟ್ರೈ ಮಾಡೋಂಥ ಸಿಚುವೇಶನ್ ಇನ್ನೂ ಬಂದಿಲ್ಲ. ಇನ್ನು ನೋಡ್ಬೇಕು, ಹೊಸದಾಗಿ ಏನಾದ್ರು ತಿಂತಾರೆ ಅಂತಂದ್ರೆ ಹೊಸದಾಗಿರೋದೇನಾದ್ರು ಟ್ರೈ ಮಾಡ್ಬೇಕು ಅಷ್ಟೇ. ಅವ್ರ ಮನೆಗೆ ಹೋದಾಗ ಫಸ್ಟ್ ಸ್ವೀಟ್ ಅಂತ ಏನಾದ್ರು ಮಾಡಿದ್ದು, ಅಡುಗೆ ಅಂತ ಮಾಡಿದ್ದು? ಫಸ್ಟ್ ದಿನಾನೇ ಮಾಡ್ಲಿಕ್ಕೆ ಇರುತ್ತೆ, ಕಾಯಿ ಕೊಟ್ಟಿರ್ತಾರೆ, ಅಕ್ಕಿ ಕೊಟ್ಟಿರ್ತಾರೆ, ಕಾಯಿ ಕೊಟ್ಟಿರ್ತಾರೆ. ನನ್ನ ತಾಯಿ ಮನೆಯಿಂದ ಅಕ್ಕಿ ಕಾಯಿ ಕೊಟ್ಟಿರ್ತಾರೆ, ಶಾಸ್ತ್ರಕ್ಕೆ ಬಳಸಿರುವಂತ ಅಕ್ಕಿ ಕಾಯಿಗೆ. ಸೊ ಅದನ್ನ ಸ್ವಲ್ಪ ಸ್ವೀಟ್ ಮಾಡ್ಬೇಕು, ಸಿಹಿ ಮಾಡ್ಬೇಕು ಅಂತ ಇರುತ್ತೆ. ಏನ್ ಮಾಡಿದ್ರಿ? ಪಾಯಸ ಮಾಡಿ ತಿಂದ್ರೆ ಸರ್ ಚೆನ್ನಾಗಿತ್ತ? ಸಕ್ಕತ್ತಾಗಿತ್ತ? ಸ್ವೀಟ್ ಆಗಿತ್ತು ಅಷ್ಟೇ, ಅದ್ರಲ್ಲಿ ಅವರಷ್ಟೇ ಸ್ವೀಟ್ ಆಗಿತ್ತ? ಅವ್ರಿಗಿಂತ ಜಾಸ್ತಿ ಸ್ವೀಟ್ ಇತ್ತು. ಅಂದ್ರೆ ಮೇಡಮ್ ಸ್ವಲ್ಪ ಖಾರ ಸಿಕ್ಕಾಪಟ್ಟೆ, ಅವ್ರಿಗೆ ಖಾರ ಸ್ವಲ್ಪ. ಅವ್ರಿಗೆ ಖಾರ ಆಗಲ್ಲ, ನಾನು ತುಂಬಾ ಸ್ಪೈಸಿ ತಿಂತೀನಿ, ತುಂಬಾ ಖಾರ ಐಟಮ್ಸ್ ನಂಗೆ ಇಷ್ಟ, ನಂಗೆ ತುಂಬಾ ಖಾರ ಇಷ್ಟ. ಅವ್ರಿಗೆ ಖಾರ ಅಂದ್ರೆ ಆಗಲ್ಲ. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ನಿಮ್ಮ ರಿಲೇಶನ್ಶಿಪ್ ಒಂದು 12 ವರ್ಷದಿಂದ ಇದ್ದೀರಾ ಅಂತ ಕೇಳಿದಾಗ ನಿಜವಾಗ್ಲೂ ಎಲ್ರಿಗೂ ಆಶ್ಚರ್ಯನೇ. ಚೈತ್ರ ಅವರು ಒಂದು ಹುಡುಗನ ಜೊತೆ 12 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅಷ್ಟು ಮಾತಾಡ್ತಾರೆ. ಹುಡುಗ ಪರಿಸ್ಥಿತಿ ಏನಿರಬೇಡ ಅಂದ್ರೆ ಇವರೇ ಜಾಸ್ತಿ ಮಾತಾಡಿರ್ತಾರೆ, ಇವರೇ ತುಂಬಾ ಡಾಮಿನೆಂಟ್ ಮಾಡಿರ್ತಾರೆ, ಹುಡುಗ ಅಷ್ಟು ಪಾಪ ಎಲ್ಲದಕ್ಕೂ ಹೂ ಅಂದಿರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ ಇಲ್ಲ, ಆ ರೀತಿ ಎಲ್ಲ ಇಲ್ಲ. ಮನೆಯಲ್ಲಿ
ಅವ್ರ ಮನೆಯಲ್ಲಿ 3 ಜನ, ಇಬ್ರು ಅಣ್ಣಂದ್ರು ಒಬ್ರು ಅಕ್ಕ ಇದಾರೆ. ಅವ್ರ 3 ಜನಕ್ಕಿಂತ ಇವರೇ ಜೋರು ಮನೆಯಲ್ಲಿ. ಅನ್ಸೋದಿಲ್ವಲ್ಲ ಸರ್? ಸಿಕ್ಕಾಪಟ್ಟೆ ಅಂದ್ರೆ ಆ ರೀತಿ ಜೋರಲ್ಲ, ಆ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೇನೆ ಅಂತ ಅಷ್ಟೇ. ಕಂಟ್ರೋಲ್ಡ್ ಅದೇ ತರನೇ ಅನ್ಸಲ್ವಲ್ಲ ಸ್ಟ್ರಿಕ್ಟ್ ಅಂತ ಅನ್ಸಲ್ಲ, ಅದ ಹಂಗೆ ಅನ್ಸಲ್ಲ. ಬಟ್ ಅವ್ರ ಅಮ್ಮಂಗೆಲ್ಲ ಇವಾಗ ಅನ್ನಿಸ್ತಿದೆ, ಓ ಇವಳೇ ಪಾಪ ಇದ್ದಾಳೆ, ನನ್ನ ಮಗನೇ ಜೋರಿದ್ದಾನೆ ಅಂತ ಇವಾಗ ಅನ್ನಿಸ್ತಿದೆ ಅವ್ರಿಗೆ. ಅದ್ ಜಾತಕ ಕೇಳಿದ ಸ್ಟೋರಿ ಹೇಳಿ ಸರ್. ಮದ್ವೆ ಆಗೋದಕ್ಕೆ ಡೈರೆಕ್ಟ್ ಜಾತಕನೇ ಕೇಳಿದ್ರಂತಲ್ಲ, ನಿನ್ ಜಾತಕ ಕೊಡು, ನೋಡುವ ಜಾತಕ ಹೇಗೆ ಹೊಂದಾಣಿಕೆ ಆಗುತ್ತಾ ಅಂತ ಕೇಳಿ ನೀವು ಡಿಸೈಡ್ ಆಗ್ಬಿಟ್ಟಿದ್ರಿ. ಅಂದ್ರೆ ಇಬ್ರಿಗೂ ಅದೊಂದು ಮೈಂಡ್ ಅಲ್ಲಿ ಇರುತ್ತೆ, ಇರುತ್ತೆ ಇರುತ್ತೆ ಅಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೇಳ್ಕೊಂಡು ನಾಚಿಕೆ ಇರುತ್ತೆ ಏನಾದ್ರು. ಆ ಟೈಮ್ ಅಂದ್ರೆ ಸ್ವಲ್ಪ ಹಿಂದೆ ಅಲ್ಲ, ಆ ತರದ್ದೇ ವಾತಾವರಣದಲ್ಲಿ ಬೆಳೆದಿರೋದು. ಈಗ ಎಷ್ಟೆಲ್ಲ ಅಪ್ಡೇಟ್ ಆಗಿರ್ಲಿಲ್ಲ, ಇನ್ಸ್ಟಾಗ್ರಾಮ್ ಅದು ಇದು ಎಲ್ಲ ರೀಲ್ಸ್ ಎಲ್ಲ ಬಂದಿರ್ಲಿಲ್ಲ. ಸೊ ಅವಾಗ ಒಂದೇ ಸಲ ಜಾತಕ ಕೇಳಿ ಮದ್ವೆನೂ ಆಗ್ಬಿಟ್ಟಿದ್ದೀರಾ. ಸೊ ಈಗ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್. ಆಗ ಅವರು ಮತ್ತೆ ಬೆಂಗಳೂರಿಗೆ ಬರ್ಬೇಕು. ಸರ್ ನಿಮ್ ಕಷ್ಟ ನನ್ಗೆ ಹೇಳಿ, ನಾನ್ ಕೇಳ್ತೀನಿ. ಎಷ್ಟು ಮಿಸ್ ವಾರ ವಾರ ಬರ್ಬೇಕಿತ್ತು, ಅಲ್ಲಿ 3 months ಮಿಸ್ ಮಾಡ್ಕೊಂಡು ಮತ್ತೆ ವಾರ ವಾರ ಬೆಂಗಳೂರಿಗೆ ಬರ್ಬೇಕು. ನಾನೇ ಕರ್ಕೊಂಡ್ ಬರ್ಬೇಕಿತ್ತು, ಅದು ಸಮಸ್ಯೆ ಆಗ್ತಿತ್ತು. ಪ್ರತಿ ವಾರ ಕರ್ಕೊಂಡು ಒಂದಿನ ಶೂಟಿಂಗ್ಗೋಸ್ಕರ. ಬಟ್ ಅದ್ರಲ್ಲಿ ರಜತ್ ಅವ್ರದ್ದು, ಚೈತ್ರ ಅವ್ರದ್ದು ಕಿತ್ತಾಟ ಅದೇ ತುಂಬಾ ಜಾಸ್ತಿ ಜನಕ್ಕೆ ಇಷ್ಟ ಆಗಿದ್ದು. ಲಾಸ್ಟಿಗೆ ಅವರೇ ನಿಮ್ ಮದ್ವೆಗೆ ಬಂದು ಕೂಡ ಅಂದ್ರೆ ಅಣ್ಣನ್ ಸ್ಥಾನದಲ್ಲಿ ನಿಂತರು. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಸ್ಟ್ ಡೇನೋ ನೀವು ಇನ್ವಿಟೇಷನ್ ಕೊಟ್ಟಿದ್ರಿ. ಹೌದು, ಮದ್ವೆದೆ ಅಂದ್ರೆ ತುಂಬಾ ಲಿಮಿಟೆಡ್, ಕೆಲವ್ರಿಗೆ ತುಂಬಾ ಪರಿಚಯದವ್ರಿಗೆ ಮಾತ್ರ ಅಂತ ಅನ್ಕೊಂಡು ಇನ್ವಿಟೇಷನ್ ಕೊಟ್ಟಿದ್ವಿ. ಅಂದ್ರೆ ಶೋ ನನ್ನ ಮದ್ವೆಗಿಂತ ಒಂದ್ 10 ದಿನ ಮುಂಚೆ ಮುಗೀತು. ಸೊ ಹಂಗಾಗಿ ಮತ್ತೆ ನಾನು ಬೆಂಗಳೂರಿಗೆ ಬರಲ್ವಲ್ಲ, ಫಸ್ಟ್ ಅನ್ಕೊಂಡಿದ್ದೆ ಮದುವೆ ನಂತರನೂ ಶೋ ನಡೆಯುತ್ತೆ ಅಂತ. ಸೊ ಹತ್ರ ಇರೋವಂಥ ವೀಕಿಗೆ ಬಂದರೆ ಆಯಿತು ಅಂದ್ಕೊಂಡಿದ್ವಿ. ಬಟ್ ಹಂಗಾಗಲಿಲ್ಲ, ಬೇಗನೆ ಫಿನಾಲೆ ಅನೌನ್ಸ್ ಮಾಡಿದ್ರು. ಹಂಗಾಗಿ ಬೇಗ ಎಲ್ಲರಿಗೂ ಕೊಟ್ಬಿಟ್ಟು ಮತ್ತೆ ನಾನು ಊರಿಗೆ ಹೋದ್ರೆ ಮತ್ತೆ ಬೆಂಗಳೂರಿಗೆ ಬರಲ್ಲ ಅನ್ನೋ ಕಾರಣಕ್ಕೆ ಅವತ್ತೇ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದೆ. ಈಗ ಚೈತ್ರ ಅವರು ಫೈರ್ ಬ್ರ್ಯಾಂಡ್ ಆಗಿ ಕಾಣಿಸ್ಕೊಂಡವ್ರು ಈಗ ಫುಲ್ ಬಿಗ್ ಬಾಸ್ ಆದ್ಮೇಲೆ ಫುಲ್ ತಣ್ಣಗಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ, ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದೀರಾ. ಯಾಕೆ ಮೇಡಮ್ ಮತ್ತೆ ನಾವು ಹಳೆ ಚೈತ್ರ ನೋಡಕ್ ಆಗಲ್ವಾ? ಹೇಗೆ ಅದಕ್ಕೆ ಚೇಂಜ್ ಮಾಡಿದ್ದಲ್ಲ, ಬೇಡ ಅಂತನ? ಬೇಡ ಅಂತ. ಸೊ ಇದೇ ಚೈತ್ರ ಚೆನ್ನಾಗಿದ್ದಾರೆ, ನೆಮ್ಮದಿ ಆಗಿರ್ಲಿ ಅಂತ. ಸೊ ಅಂದ್ರೆ ಇದು ಅವರ ಪ್ರಭಾವ. ನಮ್ಮ ಪರ್ಸನಲ್ ಲೈಫ್ ಅಂತ ಇರುತ್ತಲ್ಲ, ಅದನ್ನ ಅನುಭವಿಸ್ಬೇಕು ಅಂತ. ಒಂದು ಸರ್ಟನ್ ಟೈಮ್ ನಂತರ ನಾವು ಈ ಪರ್ಸನಲ್ ಲೈಫ್ನ ಅನುಭವಿಸದೆ ಹೋದ್ರೆ ಮತ್ತೆ ಒಂದು ಏಜ್ ಆದ್ಮೇಲೆ ಮತ್ತೆ ನಾವು ರಿಗ್ರೆಟ್ ಮಾಡ್ತೀವಿ. ಓ ನಾವು ಬದುಕನ್ನು ಕಳ್ಕೊಂಡ್ಬಿಟ್ವಲ್ಲ, ನಾವು ಅದನ್ನ ಯಾವ್ದನ್ನು ಅನುಭವಿಸ್ಲಿಲ್ಲ, ಇದೇ ಅಲ್ಲ ಜೀವನ, ಇನ್ನೂ ಸಹ ಬೇರೆ ಇದೆ, ಇನ್ನೇನೋ ಜೀವನ ಇದೆ. ಸೊ ಇದನ್ನು ನೋಡ್ಬೇಕು, ಅದನ್ನು ಮಾಡ್ಬೇಕು ಅಂತಂದ್ರೆ ಆಯಾ ಈ ಸಂದರ್ಭಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ಬೇಕು. ಈ ಏಜಿಗೆ ಮದುವೆ ಆಗ್ಬೇಕು ಅಂದ್ರೆ ಏಜಿಗೆ ಮದುವೆ ಆಗ್ಬೇಕು. ಸೊ ಸಾಂಸಾರಿಕ ಬದುಕಿನಲ್ಲಿ ಏನಿದೆ ಆ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು. ಸೊ ಅದನ್ನ ನಿಭಾಯಿಸಿದ ನಂತರ ಮತ್ತೆ ಅದಕ್ಕೆ ಹೋಗ್ಬಾರ್ದ, ಅದಕ್ಕೆ ಮತ್ತೆ ಸಮಯ ಇದೆ. ಇಷ್ಟು ವರ್ಷ ಬದುಕು ಮಾಡಿದೀವಿ, ಅದಕ್ಕೆ ಮುಂದೆನೂ ಅವಕಾಶ ಇದೆ. ಆದ್ರೆ ಈ ಏಜ್ ಕಳೆದು ಹೋದ್ರೆ ಮತ್ತೆ ನಾನು ಈ ಬದುಕಿಗೆ ಬರಕ್ಕಾಗಲ್ಲ. ನಾನು 40 ವರ್ಷ ಕಳೆದ್ಮೇಲೆ ಮತ್ತೆ ಸಮಾಜದ ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ 40 ವರ್ಷ ಆದ್ಮೇಲೆ ಮದ್ವೆ ಆಗಕ್ಕಾಗಲ್ಲ, ಸಂಸಾರ ಅಂದ್ರೆ ಮದ್ವೆ ಆಗಕ್ಕಾಗಲ್ಲ ಅಂತಲ್ಲ, ಬಟ್ ಆ ಸಾಂಸಾರಿಕ ಬದುಕನ್ನ ಜವಾಬ್ದಾರಿಗಳನ್ನ ನಿಭಾಯಿಸಕ್ಕಾಗಲ್ಲ. ಸೊ ಹಂಗಾಗಿ ಆಯಾ ವಯಸ್ಸಿನಲ್ಲಿ ಅದನ್ನ ಮಾಡ್ಬೇಕು ಅನ್ನೋದಿತ್ತು. ಹಂಗಾಗಿ ಅಕಸ್ಮಾತ್ ನಾವೇನ್ ಮದ್ವೆ ದಿಢೀರ್ ಅಂತ ಪ್ಲಾನ್ ಮಾಡಿದ್ದಲ್ಲ, 3-4 ವರ್ಷದಿಂದ ಮದ್ವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ. ವಿಘ್ನಗಳು ಬರ್ತಿತ್ತು, ಮುಂದಕ್ಕೆ ಹೋಗ್ತಾ ಇತ್ತು. ಹಂಗಾಗಿ ಒಂದು ಒಳ್ಳೆ ಸಮಯಕ್ಕೆ ಭಗವಂತ ಪ್ಲಾನ್ ಮಾಡಿದ.